ಬ್ರಹ್ಮಾವರದಿಂದ ಸೀದಾ ಕುಂಜಾಲ್ ರೋಡಿಗೆ ನೀವು ಬಂದರೆ ಆ ರೋಡಲ್ಲಿ 5 ಕಿಲೋಮೀಟರ್ ಆದ ನಂತರ ನೀಲಾವರ ಕ್ರಾಸ್ ರೋಡ್ ಸಿಗ್ತದೆ. ನೀಲಾವರ ಕ್ರಾಸ್ ರೋಡಲ್ಲಿ ಶ್ರೀ ಕ್ಷೇತ್ರ ನೀಲಾವರ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಹೋಗುವ ಒಂದು ಕಮಾನ್ ಸಿಗ್ತದೆ. ಈ ಕಮಾನ್ ಒಳಗಡೆ ನೀವು ಬಂದರೆ ಗೋಶಾಲೆಗೆ ನೀವು ಹೋಗ್ಬೋದು. ಇದು ನೀಲಾವರ ಗೋಶಾಲೆಯ ಮುಂದಿನ ಗೇಟ್. ನೀವಿಲ್ಲಿ ಬರೋದಾದ್ರೆ ಗೇಟನ್ನು ಕ್ಲೋಸ್ ಮಾಡಿ ಒಳಗೆ ಹೋಗುವಾಗ ಗಾಡಿಯನ್ನು ನೀವು ಇಲ್ಲಿ ಪಾರ್ಕ್ ಮಾಡ್ಬೋದು. ನಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವರು ಜಾಗ ಕೊಟ್ಟಿದ್ದಾರೆ. ನಿಮಗೆ ಸಹ ಭಾರಿ ಬೋರ್ ಆಯಿತು ಅಥವಾ ಉಡುಪಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸನ್ನು ನೋಡಿದ್ದೇನೆ, ಹೊಸದೊಂದು ರೀತಿಯ ಅನುಭವ ಬೇಕಂತ ಹೇಳಿದರೆ ನೀವು ಈ ಗೋಶಾಲೆಗೆ ನೀವು ವಿಸಿಟ್ ಮಾಡ್ಬೋದು. ಹೆದರಬೇಡಿ, ದೊಡ್ಡ ದೊಡ್ಡ ದನಗಳು ಸಿಗ್ತದೆ, ಬಟ್ ಅವುಗಳೇನು ಮಾಡೋದಿಲ್ಲ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಇಲ್ಲಿ ಕೂಡ ಫ್ರೀ ರೇಂಜಲ್ಲಿ ಉಂಟು. ಬನ್ನಿ ಅಲ್ಲಿ ನೋಡ್ಕೊಂಡು ಬರುವ. ಫ್ರೀ ರೇಂಜಲ್ಲಿ ಯಾವ ರೀತಿಯಲ್ಲಿ ದನಗಳಿದ್ದಾವೆ ಅಂತೇಳಿ. ನಮ್ಮ ಉಡುಪಿಗೆ ಅಷ್ಟಮಠಗಳ ಕೊಡುಗೆ ಬಹಳ ಉಂಟು. ಸಾಂಸ್ಕೃತಿಕವಾಗಿರಲಿ ಅಥವಾ ಶಿಕ್ಷಣದಲ್ಲಿರಲಿ ಎಲ್ಲ ರೀತಿಯಲ್ಲಿ ಸಹ ತುಂಬ ಕೊಡುಗೆಯನ್ನ ಮಠ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಕೊಟ್ಟಿದೆ. ಅಂಥದ್ರಲ್ಲಿ ನಾನು ತುಂಬ ಗೌರವ ಕೊಡುವಂತಹ ವ್ಯಕ್ತಿ ಅಂತ ಹೇಳಿದರೆ ನಮ್ಮ ಪೇಜಾವರ ಶ್ರೀಗಳು. ಅವರ ಒಂದು ಕನಸು ಅಂತ ಹೇಳ್ಬೋದು ಇದು ನೀಲಾವರ ಗೋಶಾಲೆ. ನಾವು ಗೋಗಳನ್ನ ಒಂದು ಪೂಜನೀಯ ಭಾವದಲ್ಲಿ ನೋಡ್ತೇವೆ. ಅವುಗಳಿಗಾಗಿ ಒಂದು ಶಾಲೆಯನ್ನು ತೆರೆಯುವಂಥದ್ದು ಸಾಮಾನ್ಯ ಮಾತಲ್ಲ. ಅದಕ್ಕೆ ಬೇಕಾದಂತಹ ವಿಷನ್ ಅನ್ನು ಇಟ್ಟುಕೊಳ್ಳೋದು ಸಹ ಅವರಿಂದ ಮಾತ್ರ ಸಾಧ್ಯ. ನಾನಿಲ್ಲಿ ಹೀಗೆ ದನಗಳನ್ನೆಲ್ಲ ನೋಡ್ತಾ ಇರುವಾಗ ಅಲ್ಲಿ ಗೋಗ್ರಾಸ ಸೇವೆಯನ್ನ ಕೊಡ್ಲಿಕ್ಕೆ ಬಂದಿದ್ರು. ನನ್ನ ಜೀವನದಲ್ಲಿ ಒಮ್ಮೆ ಸಹ ನಾನು ಅದನ್ನು ನೋಡಿರ್ಲಿಲ್ಲ, ಅದರ ಬಗ್ಗೆ ಓದಿದ್ದೆ ಅಷ್ಟೇ. ಇವತ್ತು ಅಂದ್ರೆ ಸಂಕ್ರಾಂತಿಯ ದಿನ ನನಗೆ ಅದನ್ನೊಂದು ಸೇವೆ ನೀಡುವ ಭಾಗ್ಯವನ್ನು ಶ್ರೀಕೃಷ್ಣ ಕರುಣಿಸಿದ ಅಂತ ಹೇಳ್ಬೋದು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಲ್ಲಿ ಬರುವಾಗ ನನ್ನ ಕೈಯಲ್ಲಾದ ಶ್ರಮ ಸೇವೆಯನ್ನು ನಾನು ಇವತ್ತು ನೀಡಿದೆ. ಅಲ್ಲಿ ವಾಲಂಟಿಯರ್ಸ್ ಆಗಿ ತುಂಬಾ ಜನ ಬಂದಿದ್ರು. ಅವರು ಸಹ ಹಾಗೆ ಹೇಳಿದ್ರು, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರ ಜೊತೆ ಬರ್ಬೋದಂತೆ. ಅವರ ಕೈಯಲ್ಲಾದಷ್ಟು ಶ್ರಮ ಇರಲಿ ಅಥವಾ ತನು ಮನ ಧನ ಹೀಗೆ ಸಹ ಗೋಶಾಲೆಗೆ ಸಹಾಯವನ್ನ ಮಾಡಬಹುದು ಅಂತ ಹೇಳಿದ್ರು. ಬಾರಿ ಖುಷಿ ಆಯ್ತು ನನಗೆ. ಸುರೇಶ್ ಶೇಟ್ ಅನ್ನುವರು ಇವತ್ತಿನ ಗೋಗ್ರಾಸ ಸೇವೆಯನ್ನ ನೀಡಿದ್ರಂತೆ. ಇಲ್ಲಿ ಸೇವೆ ಮಾಡುತ್ತಿರುವಂತಹ ಸ್ವಯಂ ಸೇವಕರಲ್ಲಿ ನಾನು ವಿಚಾರಿಸಿದೆ, ಇದರ ಬಗ್ಗೆ ನನಗೆ ಸ್ವಲ್ಪ ಹೇಳಿ ಅಂತೇಳಿ. ಒಂದು ಗೋಗ್ರಾಸ ಸೇವೆಗೆ ಅಂದಾಜು 1 ರಿಂದ 1.5 ಲಕ್ಷ ಖರ್ಚು ಬರ್ತದೆ ಅಂತ ಹೇಳಿದ್ರು. ಒಟ್ಟು 1500ಕ್ಕಿಂತ ಮಿಗಿಲಾಗಿ ಇಲ್ಲಿ ಜಾನುವಾರುಗಳು ಉಂಟಂತೆ. ಮತ್ತೆ ಇವರು ಕೆಲವೆಲ್ಲ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನ ಹೇಳಿದ್ರು. ಅಂದ್ರೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಇವರ ಜೊತೆ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ಬೋದಂತೆ. ಅಂದ್ರೆ ಯಾರು ಬೇಕಾದ್ರೂ ಗೋಗ್ರಾಸ ಸೇವೆ ಕೊಟ್ಟರು ಸಹ ಇವರು ಅವರಿಗೆ ಒಂದು ವಾಲಂಟಿಯರ್ಸ್ ತರ ಹೆಲ್ಪ್ ಮಾಡ್ತಾರಂತೆ. ಯಾರು ಸಹ ಬಂದು ಇವರೊಟ್ಟಿಗೆ ಕೈ ಜೋಡಿಸಬಹುದಂತೆ. ಮತ್ತೆ ಅವ್ರು ಹೇಳಿದ್ರು, ಈ ವರ್ಷ 1 ಕ್ವಿಂಟಲ್ ತಿಂದ್ರೆ ಒಂದು ದನ ಐ ಮೀನ್ ನೆಕ್ಸ್ಟ್ ಸಲ ಹಾಕುವಾಗ ಸ್ವಲ್ಪ ಜಾಸ್ತಿ ತಿಂತದಂತೆ. ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದಂತೆ. ಇದರ ಖರ್ಚು ವೆಚ್ಚ ಅಂದಾಜು ಈ ಗೋಶಾಲೆ ನಡೆಸಲಿಕ್ಕೆ ಸಾಧಾರಣ ಅವರ ಪ್ರಕಾರ ಒಂದು 40 ಲಕ್ಷ ಖರ್ಚು ಬೇಕಂತೆ. ಇವರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಹಾಕ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಮತ್ತೆ ವಿಡಿಯೋದ ನೆಕ್ಸ್ಟ್ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಒಂದು ಬ್ಯಾನರ್ ಉಂಟು, ಅದನ್ನ ಕೂಡ ನಾನು ಡಿಸ್ಪ್ಲೇ ಮಾಡ್ತೇನೆ. ಇಂಟ್ರೆಸ್ಟ್ ಇದ್ದವರು ಇವರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಕೆಲವರಿಗೆ ಗೋವಿನ ಸೇವೆ ಮಾಡ್ಬೇಕಂತ ಆಸೆ ಇರ್ತದೆ, ಆದ್ರೆ ಮಾಡ್ಲಿಕ್ಕೆ ಅವರಿಗೆ ಅಪರ್ಚುನಿಟಿ ಇರುವುದಿಲ್ಲ. ಅಂತವರು ಇವರ ಕಾಂಟ್ಯಾಕ್ಟ್ ಮಾಡಿ, ಇವ್ರು ಮತ್ತೆ ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಯಾವ್ದು ದನ ಸಹ ಸಪೂರ ಇಲ್ಲ ನೋಡಿ, ಬಾರಿ ದಷ್ಟಪುಷ್ಟವಾಗಿ ಬಾರಿ ಚಂದ ಉಂಟು. 1500 ಮಿಗಿಲಾಗಿ ಜಾನುವಾರು ಇದ್ರೆ ಸಹ ಬಾರಿ ಚಂದದಲ್ಲಿ ಈ ದನಗಳನ್ನ ಸಾಕಿದ್ದಾರೆ ಇಲ್ಲಿ. ಶ್ರೀಕೃಷ್ಣನ ಅನುಗ್ರಹದಿಂದ ಇವತ್ತಿನ ಗೋಗ್ರಾಸ ಸೇವೆಯಲ್ಲಿ ನನ್ನ ಸೇವೆಯನ್ನ ಕೊಡುವಂತಾಯ್ತು. ಈ ಸಂಕ್ರಾಂತಿ ದಿನ ಒಂದು ಕೃಷ್ಣನ ನನ್ನ ಕೈಯಲ್ಲಿ ಸೇವೆಯನ್ನು ತಗೊಂಡ ಅಂತ ಹೇಳಿ ಅದು ಧನ್ಯತಾ ಭಾವ ಇವತ್ತು ನನಗೆ.
ಯಾರಾದ್ರೂ ದಾನಿಗಳು ಕೊಡುವವರಿದ್ರೆ ಕೊಡ್ಬೋದಂತೆ. ಒಂದು ದಿನದ ಗೋಗ್ರಾಸ ಸೇವೆ 1.5 ಲಕ್ಷ ಆಗ್ತದೆ ಅಂತ ಹೇಳಿದ್ರು ಅವರು. ಬಟ್ ಯಾರಾದ್ರೂ ಕೊಡುವ ದಾನಿಗಳಿದ್ರೆ ಕೊಡಬಹುದು. ಇವತ್ತಿನ ಇಂಥ ಒಂದು ಕಾರ್ಯದಲ್ಲಿ ನಂಗೆ ಗೊತ್ತೇ ಇರಲಿಲ್ಲ, ಇಂಥ ಒಂದು ಕಾರ್ಯದಲ್ಲಿ ನಾನು ಭಾಗಿಯಾಗ್ತೇನೆ ಅಂತೇಳಿ. ತುಂಬಾ ಖುಷಿ ಆಗ್ತಾ ಉಂಟು. ಅದಕ್ಕೆ ನಿಮ್ಗೆಲ್ಲರಿಗೆ ತೋರಿಸ್ತಾ ಇದ್ದೇನೆ. ಕೋಲನ್ನು ಹಿಡ್ಕೊಳ್ಳಿ ಅಂತೇಳಿ, ನನ್ನ ಸೇಫ್ಟಿಗೆ, ಅಂದ್ರೆ ನಮ್ಮ ಮಾನಸಿಕ ಧೈರ್ಯಕ್ಕೆ. ಅವುಗಳಿಗೆ ಹೊಡಿಲಿಕ್ಕಲ್ಲ, ಅವುಗಳು ಸಹ ನಮ್ದು ಕೋಲ್ ನೋಡಿದ್ರೆ ಹೆದರ್ತದಂತೆ. ದೊಡ್ಡ ಸೈಜಿನ ಎತ್ತುಗಳೆಲ್ಲ ಇದ್ದಾವೆ, ನೋಡಿದ್ರೆ ಸ್ವಲ್ಪ ಹೆದರಿಕೆ ಆಗ್ತದೆ. ಹಾಗಾಗಿ ಇವನಿಗೆ ಸ್ವಲ್ಪ ಕಾಲು ನೋವು ಇತ್ತು, ಹಾಗಾಗಿ ಇವನಿಗೆ ಸಪರೇಟ್ ತಿನ್ಲಿಕ್ಕೆ ಕೊಟ್ಟದ್ದು ಇವರು. ಇನ್ನು ಉಳಿದ ಗೋಶಾಲೆಯನ್ನ ನೋಡ್ಕೊಂಡು ಬರ್ಲಿಕ್ಕೆ ಹೊರಟೆ. ಅವರು ಉಳಿದ ಕಡೆಯಲ್ಲೆಲ್ಲ ಮುಗಿಸಿ ಬಂದಿದ್ರಂತೆ, ನಾನು ಉಳಿದ ಕಡೆ ನೋಡ್ಲಿಕ್ಕೆ ಹೊರಟೆ. ಗ್ರಾಸ ಸೇವೆ ಎಲ್ಲ ಮುಗಿತು. ಅದರದ್ದು ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದಾರೆ ಇಲ್ಲಿ. ಇಲ್ಲಿ ಮೊದ್ಲೊಬ್ಬ ರಿಟೈರ್ಡ್ ಕಂಬಳದ್ದು ಕೋಣ ಉಂಟಂತ ಹೇಳಿದ್ರು. ನಾನು ನೋಡಿದ್ದೇನೆ ಅವನನ್ನು. ನೋಡುವ ಅವ ಇದ್ದಾನ ಇಲ್ವಾ ಅಂತೇಳಿ. ಇದರ ಒಳಗಡೆ ಇದ್ದಾವ, ಒಳಗಡೆ ಹೋಗಿ ನೋಡುವ ಅವ ಇದ್ದಾನ ಈಗ ಸಹ ಅಂತೇಳಿ. ಬಾರಿ ಜೋರಿದ್ದ ಮಾತ್ರ, ಮೂಗುದಾರದ ಕಟ್ಟಾಗಿತ್ತು ಅವನದ್ದು. ಒಳಗೆ ಹೋಗ್ಬೋದಾ ಅಂತೇಳಿ ಗೊತ್ತಿಲ್ಲ. ಎಲ್ಲ ಹೋರಿಗಳುಂಟು ಮಾತ್ರ. ಡೇಂಜರ್. ನೋಡಿ ಜಲ್ಲಿಕಟ್ಟು ಹೋರಿ ತರ ಇದ್ದಾನೆ ಇವ. ನೋಡುವ, ಎಲ್ಲ ನಮ್ಮನ್ನ ಖಡಕ್ ಆಗಿ ನೋಡ್ತಾ ಇದ್ದಾವೆ. ಏನೇ ಹೇಳಿ, ಇಷ್ಟು ದನಗಳನ್ನೆಲ್ಲ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ಒಂದು ಸಹ ನೋಡಿ, ಜೀವದಲ್ಲಿ ಅಷ್ಟು ಚಂದ ಇದ್ದಾವೆ, ಒಂದು ಸಹ ಸಪುರ ಇಲ್ಲ. ಅಂದ್ರೆ ಅಷ್ಟು ಸಾಕ್ತಾರೆ ಅಂತ ಹೇಳಿ. ಒಂದು ದನನ ಸಾಕ್ಲಿಕ್ಕೆ ಎಷ್ಟು ಕಷ್ಟ ಉಂಟು, ಅಂಥದ್ರಲ್ಲಿ ಇಷ್ಟು ದನಗಳನ್ನ ಸಾಕ್ತಾರೆ. ನಿಜವಾಗ್ಲು ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡಬೇಕು. ಸುಮ್ಮನೆ ಭಾಷಣ ಮಾಡಿ ಗೋಪ್ರೇಮಿ ಅಂದ್ಕೊಳ್ಳಿಕ್ಕಿಂತ. ಇವನ ನೋಡಿ, ಈ ಕಾರ್ನರ್ ಅಲ್ಲಿ ಇದ್ದಾವ. ಎಸ್, ಅವ ಇದ್ದಾನೆ ನೋಡಿ, ಇವನೇ ನಮ್ ಬಾಯ್. ಏಯ್, ಒಟ್ರಷ್ಟು ಜೋರಿದ್ದಾನೆ. ಯಾಕಂತ ಹೇಳಿದ್ರೆ ಒಂದ್ ಸೈಡ್ ಅಲ್ಲಿ ಮೂಗುದಾರ ಸಹ ಇಲ್ಲ, ಆಚೆ ಯಾರನ್ನು ಕಟ್ಲಿ ಸಹ ಇಲ್ಲ. ದೂರದಲ್ಲಿ ನಂಗೆ ಸಿಗ್ನಲ್ ಕೊಡ್ತಿದ್ದಾನೆ, ಹತ್ರ ಹೊರಬೇಡ ಅಂತ ಹೇಳಿ. ಇವ ನೀಲಾವರದ್ದು ಡಾನ್. ಇವ ಹೆಸರು ಗೊತ್ತಿಲ್ಲ, ಮೊದ್ಲೊಮ್ಮೆ ಮುಟ್ಟಿದ್ದೆ ನಾನು, ಹಾಗೆಂತ ಮಾಡ್ಲಿಲ್ಲ. ಬಟ್ ಈಗ ದೂರದಲ್ಲಿ ಯಾಕೋ ವಾರ್ನಿಂಗ್ ಕೊಡ್ತಿದ್ದಾನೆ, ಹತ್ರ ಬರಬೇಡ ಅಂತೇಳಿ. ಇವನು ಇನ್ನೊಬ್ಬ ಜೋಡಿ ಇದ್ದ, ಅವ ಇಲ್ಲ. ಇದನ್ನ ಸ್ವಾಮೀಜಿಗಳು ಅವರ ಇಂಟ್ರೆಸ್ಟ್ ಅಲ್ಲಿ ತಂದು, ರಿಟೈರ್ಡ್ ಆಗಿತ್ತಂತೆ, ಇವರಲ್ಲಿ ತಂದು ಸಾಕಿದ್ದು. ಹೆಸರು ಗೊತ್ತಿಲ್ಲ. भैया उसका नाम क्या है? उनका नाम क्या है? नाम नहीं है, एक ही है? नहीं, उसका पैर नहीं है. किसका? उसका पैर है. किधर? टच करता है? हम लोग करेंगे, लेकिन आपको आप टच कर दो. ऐसा क्या नाम रखा है आप? नाम नहीं, राजा. बहुत सुंदर है ना भाई? आपका नाम? मेरा नाम देवा है. देवा है. ನಾವು ಟಚ್ ಮಾಡಿ ನೋಡುವ. इष्टे साक, रिस्क बेड़ा. उसका नाम क्या रख ले आपने? उसका? हाँ, कोई नाम नहीं? राजा बोल दो. ठीक नाम है ना? ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಎಲ್ಲ ದನಗಳು ಎಷ್ಟು ಸಮಾಧಾನದಲ್ಲಿ ನಿಂತಿದ್ದಾವೆ ನೋಡಿ, ಹೊಟ್ಟೆ ತುಂಬಿದ ಮೇಲೆ.
ಇದು ಇದೇ ಪುಣ್ಯ ಅಂತ ಹೇಳಿದ್ದು. ಗೋಗ್ರಾಸ ಸೇವೆ ಕೊಟ್ಟ ನಂತರ ಇವುಗಳಿಗೆ ನಿಟ್ಟುಸಿರೆ ಕೊಟ್ಟವರಿಗೆ ಪುಣ್ಯ ಮತ್ತು ಸೇವೆ ಮಾಡಿದವರಿಗೆ ಪುಣ್ಯ. ಉಡುಪಿಗೆ ಬಂದಾಗ ನಿಮ್ಗೆ ಯಾವಾಗ್ಲೂ ಬೀಚ್, ದೇವಸ್ಥಾನ ಎಲ್ಲ ನೋಡಿದ ನಂತರ ಈ ಪ್ಲೇಸ್ ನೋಡ್ಲಿಲ್ಲ ಅಂತ ಹೇಳಿದ್ರೆ ವಿಸಿಟ್ ಮಾಡಿ ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಒಟ್ಟಿಗೆ. ಇಲ್ಲಿಯೇ ತಾಯಿ ಮಹಿಷಮರ್ದಿನಿ ದೇವಸ್ಥಾನ ಉಂಟು, ನೀರಾವರ ದೇವಸ್ಥಾನ. ದೇವಸ್ಥಾನದಲ್ಲಿ ಊಟ ಕೂಡ ಇದೆ. ಊಟ ಎಲ್ಲ ಮಾಡಿದ್ಮೇಲೆ ನೀವು ಸಹ ಬಂದು ಇಲ್ಲಿ ನೀಲಾವರ ಗೋಶಾಲೆಯನ್ನ ನೋಡಿ ಹೋಗ್ಬೋದು. ಇಲ್ಲಿ ಏನಾದ್ರೂ ಸೇವೆ ಕೊಡುವವರಿದ್ರೆ ಸಹ ಕೊಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ 1,500 ಅಧಿಕ ಜಾನುವಾರುಗಳಿವೆ. ನೀವು ಎಂತ ಸೇವೆ ಕೊಟ್ರೆ ಸಹ ಅದು ಶ್ರೀಕೃಷ್ಣನಿಗೆ ಹೋಗಿ ಸಮರ್ಪಣೆ ಆಗ್ತದೆ. ನೋಡಿ, ಬನ್ನಿ ವಿಸಿಟ್ ಮಾಡಿ ನೀಲಾವರ ಗೋಶಾಲೆಗೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಹಿಂದಿ ಸರಿಯಾಗ್ಲಿಲ್ಲ ಅಂತ ಯಾರು ಬೈಬೇಡಿ. ನಂದು ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ್, ಬಾರಿ ಕಷ್ಟದಲ್ಲಿ ನಾನು ಹಿಂದಿ ಮಾತಾಡೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.